ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಈ ನಡುವೆ ಮೊದಲ ಬಾರಿ ಧನುರ್ಧಾರಿ ರಾಮನ ದರ್ಶನವಾಗಿದೆ. ದಶಾವತಾರ ಮಾತ್ರ ಅಲ್ಲದೆ ಹನುಮ, ಗರುಡ ಕೂಡ ವಿಗ್ರಹದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬರೋಬ್ಬರಿ 5 ಶತಮಾನ, ಶತಕೋಟಿಗೂ ಅಧಿಕ ಹಿಂದೂಗಳ ಆಸೆ, ಅನಂತ ಭಕ್ತಿ, ಹೋರಾಟಗಳ ಫಲವಾಗಿ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಪಟ್ಟಾಭಿಷಿಕ್ತನಾಗುತ್ತಿದ್ದಾನೆ. ಜನವರಿ 22ರ ಈ ಅಮೋಘ ಘಳಿಗೆಗೆ ಭಾರತ ಮಾತ್ರವಲ್ಲದೆ ಜಗತ್ತೇ ಶಬರಿಯಂತೆ ಎದುರು ನೋಡ್ತಾ ಇದೆ. ಈ ನಡುವೆ ಭಕ್ತರ ಕುತೂಹಲ ತಣಿಸಲು ರಾಮ ದರ್ಶನ ಕೊಟ್ಟಿದ್ದಾನೆ. ಮೊದಲ ಬಾರಿ ಧನುರ್ಧಾರಿ ಬಾಲರಾಮನ ದರ್ಶನ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಸೋಮವಾರ ಅಯೋಧ್ಯೆ ಮಂದಿರದ ಗರ್ಭಗುಡಿಯಲ್ಲಿ ರಘುಕುಲೋತ್ತಮ ರಾಘವ ವಿರಾಜಮಾನನಾಗಲಿದ್ದಾನೆ. ಈ ನಡುವೆ ಆ ಬಾಲರಾಮನ ಮೂರ್ತಿಯ ಚಿತ್ರ ಬಹಿರಂಗವಾಗಿದೆ. ಇದು ರಾಮಭಕ್ತರಲ್ಲಿ ನವೋಲ್ಲಾಸಕ್ಕೆ ಕಾರಣವಾಗಿದೆ. 51 ಇಂಚಿನ ಕಪ್ಪು ಶಿಲೆಯ ರಾಮಲಲ್ಲಾ ವಿಗ್ರಹದ ಪ್ರಭಾವಳಿಯ ಸುತ್ತ ದಶಾವತಾರದ ಕೆತ್ತನೆ ಇದ್ದು ಮನಮೋಹಕವಾಗಿದೆ. ಪ್ರಭಾವಳಿಯಲ್ಲಿ ನಿಮಗೆ ಶಂಖಚಕ್ರಗಳು, ಆ ಅಲಂಕರಣಗಳು, ಮೇಲ್ಭಾಗದಲ್ಲಿ ಸ್ವಸ್ತಿಕ, ಓಂಕಾರ, ಆ ಕೀರ್ತಿಮುಖ, ಆ ದಶಾವತಾರ, ಪಕ್ಕದಲ್ಲಿ ಹನುಮ, ಗರುಡ, ಕೆಳಭಾಗದಲ್ಲಿ ಊರ್ಧ್ವಪದ್ಮ, ಅಧೋಪದ್ಮ, ಇದೆಲ್ಲ ಇದ್ದಿದ್ದಕ್ಕೇನೆ ಇವಾಗೇನಾಯಿತು, ಪರಿಪೂರ್ಣವಾದಂತಹ ನಾರಾಯಣನ ಪ್ರತಿಮೆ, ಇದು ಶ್ರೀರಾಮಚಂದ್ರನ ಪ್ರತಿಮೆ ಅನ್ನೋದು ಅಲ್ಲಿಗೆ ಪೂರ್ಣವಾಯಿತು. ರಾಮ ಮತ್ತು ಕೃಷ್ಣ ಇಬ್ಬರ ಬಾಲ ಸ್ವರೂಪದಲ್ಲಿ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಕೃಷ್ಣನ ಅಲಂಕರಣಗಳಲ್ಲಿ ಬೇರೆ ಇರ್ತದೆ, ಅವನಿಗೆ ಬೇರೆ ಬೇರೆ ಕಾಡಿನ ಹೂಗಳ ಅಲಂಕಾರ ತೋರಿಸಿರ್ತಾರೆ. ಆದರೆ ಇಲ್ಲಿ ರಾಮನಿಗೆ ಒಬ್ಬ ರಾಜೋಚಿತವಾದಂತಹ ಅಲಂಕರಣಗಳನ್ನು ತೋರಿಸಿದ್ದಾರೆ. ಇದೆರಡು ವ್ಯತ್ಯಾಸ. ಆದ್ದರಿಂದ ಇಡೀ ಭಾರತದಲ್ಲಿ ರಾಮಲಲ್ಲಾ ಏಕೈಕ ಮೊದಲನೆಯ ಮೂರ್ತಿ. ಈಗಾಗಲೇ ಗರ್ಭಗುಡಿ ಸೇರಿರುವ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಬಾಕಿ ಇದೆ. ಸೋಮವಾರ ಆ ಭವ್ಯ ಕ್ಷಣಕ್ಕೆ ಇಡೀ ವಿಶ್ವ ಸಾಕ್ಷಿಯಾಗಲಿದೆ. ರಾಮನ ವಿಗ್ರಹದ ಪ್ರಭಾವಳಿಯ ಸುತ್ತ ದಶಾವತಾರದ ಮೂರ್ತಿ ಕೆತ್ತನೆ ಮಾಡಲಾಗಿದೆ. ವಿಷ್ಣುವಿನ ದಶಾವತಾರಗಳು ಇಲ್ಲಿ ಮೂಡಿವೆ. ಪ್ರಭಾವಳಿಯ ಬಲಭಾಗಕ್ಕೆ ರಾಮಬಂಟ ಹನುಮ ಇದ್ರೆ, ಎಡಭಾಗಕ್ಕೆ ವಿಷ್ಣುವಿನ ವಾಹನ ಗರುಡ ಇದ್ದಾನೆ. ಬ್ರಹ್ಮ ಕಮಲದ ಮೇಲೆ ಶ್ರೀರಾಮಲಲ್ಲಾ ನಿಂತಿದ್ದಾನೆ. ಇನ್ನು ರಾಮನ ಬಲಗೈಯಲ್ಲಿ ಚಿನ್ನದ ಬಾಣವಿದ್ರೆ, ಎಡಗೈನಲ್ಲಿ ಚಿನ್ನದ ಬಿಲ್ಲು ಇದೆ. ತನ್ನ ಭಕ್ತ ಸಮೂಹಕ್ಕೆ ಧನುರ್ಧಾರಿಯಾಗಿ ರಾಮಲಲ್ಲಾ ದರ್ಶನ ನೀಡಲಿದ್ದಾನೆ, ಹರಸಲಿದ್ದಾನೆ. ಇದು ರಾಮಲಲ್ಲಾ ಮೂರ್ತಿಯ ವೈಶಿಷ್ಟ್ಯವಾದ್ರೆ, ಮಂದಿರದ ಗರ್ಭಗುಡಿಯಲ್ಲೂ ವಿಸ್ಮಯ, ಅಚ್ಚರಿಯ ಕಲಾಕೃತಿಗಳು ಕಣ್ಮನ ಸೆಳೀತಾ ಇವೆ. ಅಯೋಧ್ಯೆ ಗರ್ಭಗುಡಿಯೊಳಗೆ ಅನಂತಶಯನ ವಿಷ್ಣು ಮಹಾಲಕ್ಷ್ಮಿ, ಸೃಷ್ಟಿಕರ್ತ ಬ್ರಹ್ಮ, ಲಯಕಾರಕ ಶಿವ, ನಾರದ ಮುನಿ, ಗರುಡ ಇದ್ದಾರೆ. ಗರ್ಭಗುಡಿಯ ಪ್ರಾಂಗಣದ ಮೇಲೆ ರಾಮಬಂಟ ಹನುಮ ವಿರಾಜಮಾನನಾಗಿದ್ದಾನೆ. ಸೋಮವಾರ ರಾಮನ ಪ್ರಾಣ ಪ್ರತಿಷ್ಠೆ ವಿಶೇಷವಾಗಿ ನಡೆಯಲಿದೆ. ಇನ್ನು ಜನವರಿ 22ರಂದು ರಾಮಲಲ್ಲಾ ಮೂರ್ತಿಯ ಕಣ್ಣಿಗೆ ಕಟ್ಟಿರುವ ಬಟ್ಟೆ ತೆಗೆದು ಕಣ್ಣು ತೆರೆಯುವ ಶಾಸ್ತ್ರ ನಡೆಸಲಾಗುತ್ತೆ. ಬಳಿಕ ರಾಮಲಲ್ಲಾನಿಗೆ ಕನ್ನಡಿ ತೋರಿಸುವ ಮೂಲಕ ತನ್ನ ತಾನೇ ನೋಡಿಕೊಳ್ಳುವ ಶಾಸ್ತ್ರ ಮಾಡಲಾಗುತ್ತೆ. ಅಂದು ಪ್ರಾಣ ತುಂಬುವ ಶಾಸ್ತ್ರವನ್ನ ಅರ್ಚಕರು ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆ ನಾಳೆ ಹಾಗೂ ನಾಡಿದ್ದು ದರ್ಶನ ಬಂದಿರಲಿದೆ. ಜನವರಿ 22ರಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೆ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. 1 ಗಂಟೆ ಬಳಿಕ ಮಂದಿರದ ಮುಂಭಾಗ ಸಭಾ ಕಾರ್ಯಕ್ರಮ ಹಾಗೂ 2 ಗಂಟೆಯಿಂದ ಅತಿಥಿ ಗಣ್ಯರು ರಾಮಲಲ್ಲಾನ ದರ್ಶನ ಪಡೆಯಲಿದ್ದಾರೆ. ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ ಈಗ, ಆದರೆ ಇನ್ನು ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ, ಅದೊಂದೇ ಬಾಕಿ ಉಳಿದಿರೋದು. ಅದಕ್ಕಾಗಿ ಅನೇಕ ವಿಧಿವಿಧಾನಗಳು ಈಗ ಆರಂಭ ಆಗ್ತಾ ಇದೆ. ಅದರಲ್ಲಿ ಅಧಿವಾಸಗಳು, ತತ್ವಾದಿ ನ್ಯಾಸ ಹೋಮಗಳು, ಪ್ರಾಣ ಪ್ರತಿಷ್ಠಾ ಹೋಮ, ಪ್ರಾಣ ಪ್ರತಿಷ್ಠೆ ಆಗುತ್ತೆ. ನೇತ್ರೋನ್ಮೀಲನ ಕಡೆಯಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆ ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ದಿನಗಣನೆ ಶುರುವಾಗಿದೆ. ಜನವರಿ 22ರ ಶುಭ ಘಳಿಗೆಗಾಗಿ ಕೋಟಿ ಕೋಟಿ ಭಕ್ತರು ಕಾಯುತ್ತಿದ್ದಾರೆ. ಇತ್ತ ಮಂದಿರಕ್ಕಾಗಿ ಹೋರಾಡಿದ ಕರಸೇವಕರು ಸಂಭ್ರಮಿಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.